ಸ್ವಾಮಿ ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವು ಇಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆಯದಂತಹ ಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸಾರುಪ್ಪನೆ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮದಿಂದ ಧರ್ಮವು ರೂಪಗೆಡಲೇಕೆ? ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವು ಇಂದು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರಗೀತೆಯು
ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ವೀರ ರಕ್ತದಿಂದ ಪೃಥ್ವಿಯ ಕಲ್ಮಶವನ್ನು ತೊಳೆಯುವನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತ ರಸದಿಂದ ತ್ವಯಿಸಿ ವೀರ ಧರ್ಮದಿಂದ ಸುಸಜ್ಜಿತವಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಕಾಂತ ಸ್ವಾಮಿ, ನಿನ್ನ ಸ್ಪರ್ಶವು ಮೃತ ಸಂಜೀವಿನಿ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷ ಸ್ಪರ್ಶವಾದ ಅವಯವನ್ನು ಛೇದಿಸಿರುವ ಮತ್ತ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿರುವುದು. ಅಭಿಮಾನ ಸೂರೆಯಿಂದ ಪ್ರಮತ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತ ಆಧಿಕ್ಯವೇ ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸಲು ನೀನು ಮತ್ತೊಂದು ಬಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ನನ್ನ ಪ್ರಯತ್ನವೆಲ್ಲ ಸಾರ್ಥಕವಾಯಿತು. ಆರ್ಯಾವರ್ತ ಯೋಗಿ ಶ್ರೇಷ್ಠನು ಶ್ರೀ ಭಗವಾನ್ ವಾಸುದೇವನು ನನ್ನ ಪಕ್ಷ ವಹಿಸಿದನು. ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಉದಯವಾದ ನಮ್ಮ ಭಾಗ್ಯದ ಭಾಸ್ಕರ, ಹರಡಿದ ಕಾಂತಿಯ ಕರುಣೆಗೆ ಧರೆಗೆ, ಹರಡಿದ ಕಾಂತಿಯ ಕರುಣೆಗೆ ಧರೆಗೆ, ಸಾರ್ಥಕವಾಯಿತು ಎನ್ನ ಮನೋರಥ, ಸಾರ್ಥಕವಾಯಿತು ಎನ್ನ ಮನೋರಥ. ಅಭಯವ ನೀಡಿದ ಯದುಪತಿ, ಅಭಯವ ನೀಡಿದ ಪಾಂಡವ ವಿಜಯ ನಂದ ವಿನೋದ, ಪಾಂಡವ ವಿಜಯ ನಂದ ವಿನೋದ, ಹಿಂದೆಮ್ಮ ಪಾಲಿಪ ಧನ್ಯನೆನಿಸಿದ ಧನ್ಯತೆಯ, ಹಿಂದೆಮ್ಮ ಪಾಲಿಪ ಧನ್ಯನೆನಿಸಿದ ಧನ್ಯತೆಯ ಪುಣ್ಯೋದಯದಿ ಕೃಷ್ಣ. ಕೃಷ್ಣ
ಮರೆತ ಮೇಲೆನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಹರಿಯೇ ಎನ್ನನಿ ಮರೆತ ಮೇಲೆನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಪರಮಾತ್ಮ ವಾಸುದೇವ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀನೆ ಗೋವಿಂದ ಮುಂದೆ ಗತಿಯು ಕಾಣೆನಯ್ಯ ತಂದೆ ಸಲಹೋ ಬಾರದಯ್ಯ ಮುಂದೆ ಗತಿಯು ಕಾಣೆನಯ್ಯ ತಂದೆ ಸಲಹೋ ಬಾರದಯ್ಯ ಹರಿಯೆನ್ನನೆ ಮರೆತ ಮೇಲೆನ ಧರೆಗೆ ಭಾರವೇ ಎನ್ನ ಜನ್ಮ ವ್ಯರ್ಥವೇ ಜೀವವೊಂದು ನಾಮ ಹಲವು ಏನ್ ವಿಚಿತ್ರ ನಾಟಕ ಜೀವವೊಂದು ನಾಮ ಹಲವು ಏನ್ ವಿಚಿತ್ರ ನಾಟಕ ಮುಂದೆ ಬರುವುದೊಂದು ತಿಳಿಯದೈ ಎಲ್ಲ ನಿನ್ನ ನೇಮಕ ಮುಂದೆ ಬರುವುದೊಂದು ತಿಳಿಯದೈ ಎಲ್ಲ ನಿನ್ನ ನೇಮಕ ಹುಟ್ಟು ಸಾವು ಹುಟ್ಟನೆಲ್ಲ ತಿಳಿದು ಕುಳಿತ ಹೇ ಮುಖ ಹುಟ್ಟು ಸಾವು ಗುಟ್ಟನೆಲ್ಲ ತಿಳಿದು ಕುಳಿತ ಹೇ ಮೂಗ ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೆಯೇ ಕೋನಾಯಕ ಬಟ್ಟ ಬಯಲು ಎಂಬ ಜಗದಿ ಕೈ ಬಿಟ್ಟೆಯೇ ಕೋನಾಯಕ ಹರಿಯೇ ಎನ್ನನಿ ಮರೆತ ಮೇಲೆನ ಧರೆಗೆ ಭಾರವೇ ಎನ್ನ ಜನುಮ ವ್ಯರ್ಥವೇ ಕೃಷ್ಣ 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 ದ್ರೌಪದಿ, ಕಳೆದ ದುಃಖದ ದಿನಗಳನ್ನು ಸ್ಮರಿಸಿಕೊಂಡು ನೀನೇಕೆ
ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬಯಕೆಗಳು ದೂರಾಗುವ ಕಾಲ ಸಮೀಪಿಸುತ್ತಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಶಾಂತಿ ಶಾಂತಿ. ಇನ್ನೂ ಬಿಟ್ಟಿಲ್ಲವೇ ನನ್ನ ನಿನ್ನ ಶಾಂತಿ ಮಂತ್ರದ ಹೊಚ್ಚತನದ ಭ್ರಾಂತಿ? ದರ್ಪದ ಕುಡಿಕಿ ತೊಗೆಯಲು ಕೌರವನ ದಿಟ್ಟತನದ ಅಟ್ಟಹಾಸವನ್ನು ಕಿಚ್ಚೆಸೆದು ವಿರೋಧಿಗಳ ರೊಂಡ ಬಣ್ಣಗಳನ್ನು ಚಂಡಾರದ ಹೊರತು ನನಗೆ ಶಾಂತಿ ಇಲ್ಲ. ಬಾಹುಬಲ ಗಳಿಸಿರುವ ಪಾಂಡವರ ಪತ್ನಿ ದ್ರೌಪದಿಯನ್ನ ತೊಡೆತಟ್ಟಿ ಕರೆದವನಟ್ಟಹಾಸ ಅದಷ್ಟರ ಮಟ್ಟಿಗಿದೆಯೋ ನೋಡಲೇಬೇಕು. ಕೂಡ ಕೌರವರ ಬೋಳ್ ಗಳಿಸುವ ಕಾರಣವನ್ನು ನೀನು ಮಮತೆಯೇ ಅಂಜಾಲಿ. ಕೂಡ ಕೌರವರ ಬೋಳ್ ಗಳಿಸುವ ಕಾರಣವನ್ನು ನೀನು ಮಮತೆಯೇ ಸಾಯಿರಿಸ ಹೊರದೊಳು ಸಾಯಿರಿಸ ದೊರದಳಿಗಲೆ ಗುರುಕುಲವೆಲ್ಲ ಹೊರವಡೆಯುವೆ ನೋಡ್ಕೊಳ್ಳೆಯೇ ಅಂಜಾಲಿ. ದೊರದಳಿಗಲೆ ಗುರುಕುಲವೆಲ್ಲ ಹೊರವಡೆಯುವೆ ನೋಡ್ಕೊಳ್ಳೆಯೇ ದುರುಳ ಕೌರವರ ಸೆಗೆದ ಮಗವೇನೋ ದುರುಳ ಕೌರವರ ಸೆಗೆದ ಮಗವೇನೋ ಸಾಯಿರಿಸೆ ದೊರದೊಳು ಸಾಯಿರಿಸೆ. ಅಣ್ಣ ಅಡಿಗಡಿಗೂ ಅಟ್ಟಹಾಸದಿಂದ ಬೆರೆಯುತ್ತಿರುವ ಆ ಕುರು ಸಂತತಿಯ ಘೋರ ಕೃತ್ಯಗಳು ನಿನ್ನ ಚಿತ್ತಕ್ಕಿನ್ನೂ ಕಿಚ್ಚನ್ನುತ್ತಿಸುತ್ತಿಲ್ಲವೇ? ವಿಷಪ್ರಾಶನ, ಕಪಟ ದ್ಯೂತ, ಭೀಕರ ಕೋರಿನ ವಾಸ, ಕೈಲಾಗದ ಹೇಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಜ್ಞಾತವಾಸ. ಇವುಗಳ ಸ್ಮರಣೆಯನ್ನು ಸ್ವಲ್ಪವಾದರೂ ಸ್ಮರಿಸಿಕೊಳ್ಳಿ. ಅವರಂತ ಬಲವಂತರಾದರೆ ತೊಡೆ ತಟ್ಟಿನ ರಂಗದಲ್ಲಿ ನಿಲ್ಲಲಿ, ಕುರು ರಕ್ತವನ್ನೇ ಹರಿಸಿಬಿಡುತ್ತೇನೆ. ಪಾಂಡವರನ್ನ ಕೈಲಾಗದ ಹೇಡಿಗಳೆಂಬುದಾಗಿ ಭಾವಿಸಿದ್ದಾರೆ. ಭೀಮಸೇನ, ನಿನ್ನ ಹೃದಯಾಂತರಾಳದಲ್ಲಾಗುತ್ತಿರುವ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಸ್ವಲ್ಪ ಶಾಂತನ. ಪಾಂಡವರ ಅಭಯದಾತನಾದ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷ ವಹಿಸಿದ್ದಾನೆಂದು ಈಗಾಗಲೇ ದೂತರು ಸಮಾಚಾರವನ್ನು ತಂದಿರುವರು. ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣನ ಆಗಮನವೂ ಆಗುವುದು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆ ಆಲಿಸಿ ಪಕ್ಷ ವಹಿಸಿದೆಯಾ ದೇವ? ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಹಸ್ತಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು ದೇವ? ಅಂದರೆ ನಿನ್ನ ಮಾತಿನ ಅರ್ಥ? ಸಮರವನೊಲ್ಲೆನಯ್ಯ, ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ. ಬಂಧು ಬಾಂಧವರ ರಕ್ತದಿಮ್ಮಿಂದ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸಹಿಸೆನೆ ದಿಟದಿ ತೆರಳು ಸಂಧಿಗೆ ಆಪದ್ ಬಂದುವೆ ಕರ ಮುಗಿವೆನು ಕೃಷ್ಣ. ಕರ ಮುಗಿವೆನು ಕೃಷ್ಣ.
ಕಾಳಗಗೈವುದು ಅಸಮತ ಎನಗೆ, ಕಾಳಗಗೈವುದು ಅಸಮತ ಎನಗೆ. ಚಾಲಿಸಬೇಡನ್ನ ಬೇಡುವೆ ದೇವಾ, ಚಾಲಿಸಬೇಡೆನ್ನ ಬೇಡುವೆ ದೇವಾ. ಸಮರವು ಬೇಡವೋಕೆ ಓ ದೇವಾ, ಕದನವು ಬೇಡವೋಕೆ. ಶಾಂತಿಯಿಂದಲೇ ರಾಜ್ಯವ ಪಡೆವ, ಶಾಂತಿಯಿಂದಲೇ ರಾಜ್ಯವ ಪಡೆವ. ಅಂದವ ಮಾಡೆಂದು ಬೇಡುವೆ ದೇವಾ, ಅಂದವ ಮಾಡೆಂದು ಬೇಡುವೆ ದೇವಾ. ಸಮರದಿಂದೊದಗುವ ಪಾಪದ ಫಲವೇಕೆ, ಸಮರದಿಂದೊದಗುವ ಪಾಪದ ಫಲವೇಕೆ. ಸಮರವು ಬೇಡವೋಕೆ ಓ ದೇವ, ಕದನವು ಬೇಡವೋಕೆ. ಪರಮಾತ್ಮ, ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದ ಮೇಲೆ ಎಪ್ಪುಗಟ್ಟಿದ ಆ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಶುದ್ಧಿಗೊಳಿಸಲು ಹೇಳುದೇವ. ಆದ್ದರಿಂದ ನೀನು ನಮ್ಮ ರಾಯಭಾರಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಒಪ್ಪುವಂತೆ ಮಾಡು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧನೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನ ಗೊಟ್ಟು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ನಮ್ಮನ್ನು ಬಳಸಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ರಾತ್ರವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಈ ಹೇಳಿ ಜನ್ಮವನ್ನು. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ್, ಅಗ್ರಜನ ಮಾತಿನಂತೆ ನಮ್ಮನ್ನು ಅನುಸರಿಸಿ ಹೀಗೇಕೆ ಸಜೀವವಾಗಿ ಕೊಲ್ಲು? ಆದಿಯಿಂದಲೂ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ಹೇಳಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ? ಪರಾಕ್ರಮಿಗಳಾದ ಭೀಮಾರ್ಜುನರ ಸಂಧಿಗೊಪ್ಪಿರುವಾಗ ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ಪ್ರತಿಯಾಡುವರೇ? ತಂಗಿ ನೃಪದ ನರೇಂದ್ರ ನಂದಿನಿ, ಏಕಮ್ಮ ಏಕಮ್ಮ ಖಿನ್ನಲಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಪರಮಾತ್ಮ, ಧರ್ಮರಾಯರ ಮಾತನ್ನು ನನಗೆ ಸಮ್ಮತವೆಂದು ನಾನು ಹೇಗೆ ಹೇಳಲಿ ಪರಮಾತ್ಮ? ಮರೆತೆಯಾ ಪ್ರಭುವೇ, ಮರೆತೆಯಾ ಪ್ರಭುವೇ, ಮಹಿಮನೋ ನಗದಿ ಮಾನಿನಿಯಾಗೆನ್ನ ಮೊರೆಯಾಲಿಸಿ ಪೊರೆದುದ ಕೃಷ್ಣ. ಪತಿಗಳೈವರಿಂದನ್ನ ಪಂಥ ಸಲಿಸೈ ಪಾತಕ ಕುರುಕುಲ ಹತಮಾಗಿ ಬಿರುಮುಡಿಯ ಕಟ್ಟುವೆನು ದೀಕ್ಷಿಸೇ.
ಮಾಧವ ಕೇಶವ ಕೃಷ್ಣ ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ಕೃಷ್ಣ ಬಾಳಲಿ ಬಂದೆ ಬಹುದಿನ ನೊಂದೆ ಕಷ್ಟವ ಪಡಲಾರೆನ ಸ್ವಾಮಿ ಕಷ್ಟವ ಪಡಲಾರೆನ ಬಾಳಲಿ ಬಂದೆ ಬಹುದಿನ ನೊಂದೆ ಕಷ್ಟವ ಪಡಲಾರೆನ ಸ್ವಾಮಿ ಕಷ್ಟವ ಪಡಲಾರೆ ಸೃಷ್ಟಿಯೊಳಗೆ ಕೃಷ್ಣ ಕೃಷ್ಣ ಪರಿಹರಿಸು ಸೃಷ್ಟಿಪಾಲಕ ಎನ್ನ ಕಾಸವ ಪರಿಹರಿಸು ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ವರದಾಯಕನೇ ಶ್ರೀವಾಸುದೇವನೇ ದಾರಿ ಕಾಣದೆ ಪರಿತಪಿಸಿದೆ ನಯ್ಯ ಇವರು ಧರ್ಮರಾಜ. ಧರ್ಮವೆಂದು ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತಿರುವರು ಈ ಮಹಾಪ್ರಭುಗಳು. ಇವರ ಅಭಿಪ್ರಾಯ ಧರ್ಮ ಸಮ್ಮತ, ಲೋಕಸಮ್ಮತ. ಇನ್ನು ಇವರು ಭೀಮಸೇನ. ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರನನ್ನು ಕೊಂದ ಮಹಾದೋರ್ದಂಡ. ನಿಮಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಇವರು ಪಾರ್ಥ, ಪಲ್ಗುಣ, ಕಿರೀಟಿ, ಧನಂಜಯ, ಹೀಗೆ ದಶನಾಮಧೇಯ. ನಿಮಗೇಕೆ ಬೇಕು ಈ ಗಾಂಡಿವೆ?
ಅದನ್ನು ಬಿಸಿಟು ಕೈಯಲ್ಲಿ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಣ್ಣ, ಇವರೆಲ್ಲ ನನ್ನ ಪತಿಗಳೇ. ಅಲ್ಲಣ್ಣ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ಇವರ ಮಾತನ್ನು ಕೇಳಿ ಪ್ರಯೋಜನವಿಲ್ಲವಣ್ಣ. ನಾನು ಮಾಡಿದ ಪ್ರತಿಜ್ಞೆಯನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ಇದಕ್ಕೆ ನಿನ್ನೊಬ್ಬನ ಆಶೀರ್ವಾದ ನನಗಿದ್ದರೆ ಸಾಕು. ನೀನು ನನಗೆ ಸಹಾಯ ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಸಾಯುವೆನಣ್ಣ, ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯವು ಹೀಗಾಯ್ತಲ್ಲ ಎಂದು ಕೇಳಿದಿನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದೆಯಾ? ಒಟ್ಟಿನಲ್ಲಿ ಸತಿಯ ಆರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ? ಎನ್ನುಳಿದ ನಾಲ್ವರು ಇವರ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ. ಅದಕ್ಕೂ ನನಗೂ ಯಾವ ವಿಧವಾದ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಎಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತಂ ಕನಗಧಾ ದಂಡದಿ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನುತಂ ನುಡಿದೆಯೋ ನೀನಂದು ಗಂಡುಗಲಿ ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿರೆಯೋ ಹಿಡಿಂಬ ಮನೋಹರ ಕುಹಕ ಕಂಠದ ಕರಳಿರುವ ವಿರನೊಡೆ ಕಣ್ಣೀರ ಗರೆಯದಿರುವಲ್ಲಭೆ ನಿನ್ನೀ ಕಂಬನಿಗೆ ಪ್ರತಿಯಾಗಿ ಹಾಗೆಯ ಹೆಂಡರ ಕಣ್ಣಲ್ಲಿ ಶತಸಹಸ್ರ ಮಣಿ ಕಂಬನಿಯ ತರಿಸುವೆ. ಕಾಲನೆ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಕುಲ ಸಮುದ್ರವ ಸೆಳೆತರುವೆನೋ ದುರ್ಯೋಧನ ದುಶ್ಯಾಸನಗಳೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಹೊಡೆಯ ಪುಡಿಗೊಟ್ಟಿ ಬಾದಗಿ ದುರ್ಯೋಧನನ ತೊಡೆಯ ಕೃಪದ ಸುತೆ ಕಟ್ಟುವೆ ನಿನ್ನೀ ಬಿಡುಮುಡಿಯ ಅಡದಿರುವೆ ಧೆಯ ನರಕಮರ್ಧನ ಹೇಳಿರನ್ನ ಭಿಮತ ಕೋರ್ಬೋಡ ಕೊಡಗಿ ಕೊಡಗಿ ಬೆರೆಯ ಈ ಭೂಮಿ ನರಗೆ ನರಗೆ ಬೆರೆಯ ಮುಕ್ತಿನ ಮಯದಲ್ಲಿ ಸಪ್ತ ಸಾಗ ಕೋರ್ಕರೆಯಲಿ ಕೋರ್ಬೋಡ ಕೊಡಗಿ ಕೊಡಗಿ ಬೆರೆಯ ಈ ಭೂಮಿ ನರಗೆ ನರಗೆ ಬೆರೆಯ ಮುಕ್ತಿನ ಮಯದಲ್ಲಿ ಸಪ್ತ ಸಾಗ ಕೋರ್ಕರೆಯಲಿ ದುರುಳರ ಜಡಮುಂತರಿಯಾಗ ಬಿಡಲು ದುರುಳರ ಜಡಮುಂತರಿಯಾಗ ಬಿಡಲು ಕರದಿ ಗಂಧದಲ್ಲಿ ಮುಳುಗಿ ಬೆಳೆದೆಯ ಕರದಿ ಗಂಧದಲ್ಲಿ ಮುಳುಗಿ ಬೆಳೆದೆಯ ಕುರುಕುಲವೋ ಕರಿದಿರುವೆ ಕುರುಕುಲವೋ ಕರಿದಿರುವೆ ಕನ್ನಡ ಕೌರವರ ಪರಿಮಳವಿದೆ ಕೋರ್ಬೋಡ ಕೊಡಗಿ ಕೊಡಗಿ ಬೆರೆಯ ಹೇ ಭೂಮಿ ನನಗೆ ನನಗೆ ಬೆರೆ ಮುಕ್ತಿನ ಮಯದಲ್ಲಿ ಸಪ್ತ ಸಾಗ ಕೋರ್ಕರೆಯಲಿ ವಾಸುದೇವ ಭೀಮ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಜನಾರ್ದನ, ಆ ವಿಷ ಸರ್ಪಗಳಿಗೆ ಹಾಲುಣಿಸಿದರೆ ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಾನಾ ರೀತಿಯ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಂಡ ಸಂಧಿಯೇ ಆ ಕರ್ಣವನ್ನು ಭೂಪತನ ಮಾಡುವುದಾಗಿ ಶಪಥ ಮಾಡಿ ಆ ಕುರು ವಂಶ ನಾಶಕ್ಕಾಗಿ ಅಮೋಘಾಸ್ತ್ರ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ಕುವರಿಗೆ ಕವಿದಿರತಕ್ಕಂತ ಅವಮಾನವನ್ನು ಕಿತ್ತೊಗೆಯ ತನಕ ನನಗೆ ನೆಮ್ಮದಿ ಇಲ್ಲ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರಂ. ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರಂ. ವಿಧ ವಿಧಾಸ್ತ್ರ ಪ್ರಯೋಗದಿ ಗಳಿಸಿದನ ವಿಜಯನೆಂಬ ಬೆಸರು.
ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಚಂದ್ರಾಕವಾಗಿ ಹೊಳೆಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಿಬಿಡು. ಯುದ್ಧವನ್ನು ನಡೆಯಲೇಬೇಕು. ಅರ್ಜುನ, ಧರ್ಮನಂದನ, ಭೀಮಾರ್ಜುನರು ಬಹಿರಂಗದಲ್ಲಿ ಭ್ರಾತೃವೆಂಬ ಮಮಕಾರದಿಂದ ಸಂಧಿಗೆ ಒಪ್ಪಿರುವರಾದರೂ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯು ಧಗ ಧಗನೆ ಹತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಲು ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, 12 ವರ್ಷಗಳ ಕಾಲ ನಿರಂತರ ವನವಾಸ ಹಾಗೂ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿದ ಮೇಲೆ ರಾಜ್ಯವನ್ನು ಹಿಂತಿರುಗಿಸುವುದಾಗಿ ಮಾತು ಕೊಟ್ಟಿದ್ದ ಕೌರವನು ಈಗ ಯುದ್ಧ ಮಾಡಿ ರಾಜ್ಯ ಪಡೆಯಿರಿ ಎನ್ನುತ್ತಿದ್ದಾನೆ. ನನ್ನ ಬುದ್ಧಿಗೆ ಮಂಕು ಕವದಿದೆ. ನನ್ನ ಸಮಸ್ತ ವಿಚಾರವನ್ನೆಲ್ಲ ಅರಿತ ಪ್ರಭು ನೀನು. ನಿನ್ನ ಚಿತ್ತವಿದ್ದಂತೆ ಮಾಡು ದೇವ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ನೃಪದ ನರೇಂದ್ರ ನಂದಿನಿಯ ಕಣ್ಣೀರು ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದಲೂ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಬೇಕು. ಅಣ್ಣ, ಮಡದಿಗಾದ ಅಪಮಾನದ ಬಗ್ಗೆ ಸ್ವಲ್ಪವೂ ಚಿಂತಿಸದಿರುವ ಧರ್ಮರಾಯರ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ನಿನ್ನಲ್ಲಿ ಸೆರೆಗೊಟ್ಟಿ ಬೇಡಿಕೊಳ್ಳುತ್ತಿರುವನು ಪರಮಾತ್ಮ. ತಂಗಿ, ಚಿಂತೆ ಪಡೆದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ವ್ಯಾಕುಲ ಪಡಲೇಕೆ ಹೃದಯದಲ್ಲಿ ನೀನು ವ್ಯಾಕುಲ ಪಡಲೇಕೆ ಹೃದಯದಲ್ಲಿ ನೀನು ಮರೆವೆನೆ ನಿಮ್ಮನು ಮುರವೈರಿ ವ್ಯಾಕುಲ ಪಡಲೇಕೆ ಹೃದಯದಲ್ಲಿ ನೀನು ಮರೆವೆನೆ ನಿಮ್ಮನು ಮುರವೈರಿ ನಿನ್ನ ಸುನಗುತ್ತಿರೆ ತಂಗಿ ತಂಗಿ ನಿನ್ನ ಸುನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ ನೀನ ಸುನಗುತ್ತಿರೆ ಎನ್ನ ಮನಕ್ಕೆ ಶಾಂತಿ ನಿಮ್ಮ ಏಳಿಗೆಗಾಗಿಯೇ ಮರೆತಿದೆ ವಿಶ್ರಾಂತಿ ನಿಮ್ಮ ಏಳಿಗೆಗಾಗಿಯೇ ಮರೆತಿದೆ ವಿಶ್ರಾಂತಿ ವಿಜಯ ನಿಮಗಿಂದು ಒದಗಿ ಬಂದಿಹುದು ಚಿಂತೆ ಪಡದೆ ನಿಶ್ಚಿಂತೆಯೊಂದಿಗೆ ಚಿಂತೆ ಪಡೆದಿರು ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ನಭದೊಳು ಮೆರೆಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ನಭದಳು